ಕಲರ್ಫುಲ್ ಆಗಿರುವಂಥ ಚಿಕನ್ ರೆಸಿಪಿ, ಚಿಕನ್ ಮಸಾಲ ಡ್ರೈ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಹಾಗೆ ಟೇಸ್ಟಿಯಾಗೂ ಕೂಡ ಇದೆ. ನಾನು ಮಾಡಿರುವಂಥ ಚಿಕನ್ ರೆಸಿಪಿಗಳಲ್ಲಿ ದಿಸ್ ಇಸ್ ಮೈ ಒನ್ ಆಫ್ ದ ಫೇವ್ರೆಟ್ ರೆಸಿಪಿ. ಮೊದಲಿಗೆ ಒಂದು ಪೌಡರ್ನ ಮಾಡ್ಕೊಳ್ಳೋಣ. ಆ ಪೌಡರ್ನ ಮಾಡ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 3ರಿಂದ 4 ಒಣಗಿದ ಮೆಣಸಿನಕಾಯಿ, ಪೆಪ್ಪರು, ಸೋಂಪು, ಜೀರಿಗೆ, ಬೇ ಲೀಫ್, ಹಾಗೆ ಕರಿ ಲೀವ್ಸು, ಸ್ವಲ್ಪ ಮೆಂತ್ಯ ಕಾಳು, ಚಕ್ಕೆ, ಲವಂಗ, ಒಂದು ಹಸಿರು ಏಲಕ್ಕಿ, ಹಾಗೆ ಒಂದು ಕಪ್ಪು ಏಲಕ್ಕಿ. ಇಷ್ಟನ್ನು ಇವಾಗ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ನೀವು ಸ್ಕ್ರೀನ್ಶಾಟ್ ತೊಗೋಬಹುದು. ಈಗ ಈ ಎಲ್ಲ ಮಸಾಲೆಗಳು ಡ್ರೈ ರೋಸ್ಟ್ ಆಗಿದೆ. ಇದನ್ನು ನಾನು ಪುಡಿ ಮಾಡ್ಕೋತಾ ಇದ್ದೀನಿ ತಣ್ಣ ಆದಮೇಲೆ. ಈಗ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲು, ಹಾಗೆ ಕರಿಬೇವಿನ ಸೊಪ್ಪು, ಕ್ರಷ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ. ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿರೋದು ಅರ್ಧ kg ಚಿಕನ್ನು. ಇವಾಗ ಅರಿಶಿನ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನನ್ನು ನಾನು ಕಡಾಯಲ್ಲಿ ಹಾಕ್ಕೋತಾ ಇದ್ದೀನಿ. ಚಿಕನನ್ನು ಇವಾಗ ಒಂದು 10 ನಿಮಿಷ, 8ರಿಂದ 10 ನಿಮಿಷ ಇವಾಗ ಕುಕ್ ಮಾಡ್ಕೊಳ್ಳೋಣ. ನಾನು ನೀರನ್ನು ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ಚಿಕನ್ನಲ್ಲಿ ಅದೇ ನೀರು ಬಿಟ್ಕೊಳ್ಳುತ್ತೆ. ಚಿಕನ್ ಸ್ವಲ್ಪ ಕುಕ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಮಸಾಲೆಗಳದ್ದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ, ಅದನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುಕ್ ಮಾಡೋಣ. ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಈಗ ಈ ಒಂದು ಚಿಕನ್ ಮಸಾಲ ಡ್ರೈ ರೆಡಿ ಆಗಿದೆ. ಇದನ್ನು ನೀವು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ತೆಳುವಾಗಿ ಮಾಡಿಕೊಂಡ್ರೆ ಗ್ರೇವಿ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ದೋಸೆನ ನೀವು 10ರಿಂದ 15 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು. ದೋಸೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿನ ಅಕ್ಕಿ ಬೇಳೆ ಎಲ್ಲ ನೆನೆಸ್ಬೇಕಿರುತ್ತೆ, ಆಮೇಲೆ ಅದನ್ನು ಗ್ರೈಂಡ್ ಮಾಡಬೇಕು, ಅದು ಫರ್ಮೆಂಟೇಷನ್ ಆಗಬೇಕು, ನೆಕ್ಸ್ಟ್ ಡೇ ದೋಸೆ ಮಾಡಬೇಕು, ಹೀಗಿರುತ್ತೆ ಅದ್ರ ಪ್ರೊಸೆಸ್ಸು. ಬಟ್ ಇದನ್ನು ಮಾಡೋದು ತುಂಬ ಈಸಿ. ಮೊದಲಿಗೆ 2 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. 1 ಬಟ್ಲು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಎಷ್ಟು ದೋಸೆ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನು ಹಾಕೋಬೋದು. ಈಗ 4ರಿಂದ 5 ಬೆಳ್ಳುಳ್ಳಿ ಎಸ್ಳುಗಳು, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರೋದು, ಒಂದು 5ರಿಂದ 6 ಹಸಿರು ಮೆಣಸಿನಕಾಯಿ. ಬೇಕಾದರೆ ನೀವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಶುಂಠಿನ ಕೂಡ ಹಾಕೋಬೋದು. ಈಗ 1 ಬಟ್ಲಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಹಾಕೋತಾ ಇದ್ದೀನಿ. ಈ ಹುಳಿ ಮೊಸರನ್ನ ಹಾಕಿದ್ರೆ ಸ್ವಲ್ಪ ದೋಸೆ ಎಲ್ಲ ಹುಳಿ ಹುಳಿ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಶ್ ಆಗಿರೋಂಥ ಮೊಸರು ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ದೋಸೆ ಹಾಕೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 ಟೀ ಸ್ಪೂನ್ ಉಪ್ಪನ್ನು ಹಾಕೋತಿದ್ದೀನಿ. ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಉಪ್ಪು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು. ನಂತರ ಒಂದು 2ರಿಂದ 3 ನಿಮಿಷ ಇದನ್ನು ಹಾಗೆ ಇಡೋಣ. ಅಷ್ಟೇ ಸಾಕು, ಜಾಸ್ತಿ ಹೊತ್ತಿಡೋ ಅವಶ್ಯಕತೆ ಏನೂ ಇಲ್ಲ. ಈ ದೋಸೆನ ನಾವು ಇನ್ಸ್ಟೆಂಟಾಗಿ ಮಾಡಬಹುದು, ಅಂದರೆ ತುಂಬ ಹೊತ್ತು ಇಡೋ ಅವಶ್ಯಕತೆ ಇಲ್ಲ. 2-3 ನಿಮಿಷ ಇಟ್ಟು ಆದಮೇಲೆ ಈ ದೋಸೆನ ನಾವು ಮಾಡಿಕೊಂಡು ತಿನ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ದೋಸೆ ಎದ್ದೇಳ್ತಾ ಇದೆ, ಅಂದರೆ ಸ್ಟಿಕ್ ಆಗ್ತಾ ಇಲ್ಲ ತವಾಗೆಲ್ಲ. ಹಾಗೆ ದೋಸೆಗೆ ನಾವು ಬೆಣ್ಣೆ ಹಾಕ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಬೆಳಗ್ಗೆ ಎಲ್ರಿಗೂ ಬೇಗ ಏನಾದರೂ ತಿಂಡಿ ಮಾಡಬೇಕಿರತ್ತೆ, ಟೈಮ್ ಕಮ್ಮಿ ಇರುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡಬೇಕಿರತ್ತೆ. ಹೀಗೆಲ್ಲ ಇರೋವಾಗ ಇಂಥ ಒಂದು ರೆಸಿಪಿಗಳು ನಮಗೆಲ್ಲ ಹೆಲ್ಪ್ ಮಾಡುತ್ತೆ. ಈ ದೋಸೆನ ತೆಂಗಿನಕಾಯಿ ಚಟ್ನಿ ಜೊತೆ, ಇಲ್ಲ ಅಂತ ಹೇಳಿದ್ರೆ ಪಲ್ಯ ಮಾಡಿಕೊಂಡು ತಿನ್ಬೋದು. ಟೊಮ್ಯಾಟೊ ಚಟ್ನಿ ಜೊತೆನೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತು ನಾನು ಮಾಡಿರೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.